ನಾನೊಬ್ರದ್ದು ಸ್ಟೇಟ್ಮೆಂಟ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಸಂತೋಷ್ ಲಾಡ್ ಅವರು ವೆರಿ ಡೈನಾಮಿಕ್ ಲೇಬರ್ ಕ್ರಾಂತಿನೇ ಮಾಡ್ತಾ ಇದ್ದಾರೆ. ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರು ಯಾರನ್ನ ಅಷ್ಟು ಈಸಿಯಾಗಿ ಹೊಗಳಲ್ಲ. ಅದರಲ್ಲಿ ಸಂಸತ್ನಲ್ಲಿ ಎಲ್ಲ ಸಚಿವರನ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ, ಸಂತೋಷ್ ಲಾಡ್ ಅವರನ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಅವರು ಒಂದು ಮಾತನ್ನ ಹೇಳ್ತಾರೆ, ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದವರು, ಡೈನಮಿಕ್ ಲೀಡರ್ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಸೊ ಯಾಕೆ ಇದನ್ನು ಕೊಟ್ಟರು ಅಂತಂದ್ರೆ, ಕಾರ್ಮಿಕ ಇಲಾಖೆ ಅನ್ನೋದು, ಸೊ ಇದಕ್ಕೂ ಮೊದಲು ಯಾರದರ ಕಾರ್ಮಿಕ ಮಂತ್ರಿ ಆಗಿದ್ರು, ಅದರಲ್ಲಿ ಏನು ಬದಲಾವಣೆಗಳಾಯಿತು, ಯಾವುದ್ರ ಬಗ್ಗೆನೂ ಕೂಡ ನಮಗೊಂದು ಕಿಂಚಿತ್ತು ನಾಲೆಜ್ ಕೂಡ ಇರ್ತಿರ್ಲಿಲ್ಲ. ಯಾಕೆ ಅಂತಂದರೆ ಅದರಲ್ಲಿ ಏನು ಬದಲಾವಣೆಗಳು ಆಗ್ತಿರ್ಲಿಲ್ಲ. ಆದರೆ ಈಗ ಸಂತೋಷ್ ಲಾಡ್ ಅವರು 2023ಯಲ್ಲಿ ಕಾರ್ಮಿಕ ಇಲಾಖೆಯನ್ನು ವಹಿಸ್ಕೊಂಡ ನಂತರ, ಅಥವಾ ಕಾರ್ಮಿಕ ಇಲಾಖೆ ಜವಾಬ್ದಾರಿಯನ್ನು ವಹಿಸ್ಕೊಂಡ ನಂತರ ಯಾವ ರೀತಿಯೆಲ್ಲ ಬದಲಾವಣೆಗಳನ್ನು ತಂದಿದ್ದಾರೆ ಅನ್ನೋದನ್ನು ಒಂದು ಸ್ಮಾಲ್ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ, ಸಾಕಷ್ಟು ಬದಲಾವಣೆಗಳನ್ನ, ಸಾಕಷ್ಟು ಕಾಯ್ದೆ ಕಾನೂನುಗಳನ್ನ ಜಾರಿಗೆ ತಂದಿದ್ದಾರೆ. ಸೊ ಇದರಿಂದಾಗಿ ನಮಗೆ ಕಾರ್ಮಿಕ ಇಲಾಖೆಯ ಮಹತ್ವ ಗೊತ್ತಾಯಿತು. ಸೊ ಯಾಕಂತಂದ್ರೆ ಯಾವುದೇ ಒಂದು ಪೊಸಿಷನ್ನಿಗೆ ಯಾವ ವ್ಯಕ್ತಿ ಹೋಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಪೊಸಿಷನ್ ಎಷ್ಟು ಮೇಲಕ್ಕೆ ಹೋಗುತ್ತೆ ಅನ್ನೋದನ್ನ. ಸೊ ಅದನ್ನ ಅವರು ಪ್ರೂವ್ ಮಾಡಿದ್ದಾರೆ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಇದರಲ್ಲಿ ಎಲ್ಲದನ್ನು ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಲ್ಲ ನಿಮಗೆ. ಸೊ ಅತಿ ಮುಖ್ಯವಾಗಿ ನಿಮ್ಗೆ ಒಂದಿಷ್ಟನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಗಿಗ್ ಬಿಲ್ ಅಂದ್ರೆ ನಿಮ್ಗೆ ಗೊತ್ತಿದೆ. ಸೊ ಈಗ ಡೆಲಿವರಿ ಬಾಯ್ಸ್ ಯಾರ್ಯಾರು ಇರ್ತಾರೆ, ಈಗ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಅಥವಾ ಬ್ಲಿಂಕಿಟ್ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಈ ಎಲ್ಲ ಅಂದ್ರೆ ಯಾವ್ಯಾವ ಒಂದು ಇ-ಕಾಮರ್ಸ್ ಆ್ಯಪ್ಗಳಿದಾವೆ, ಸೊ ಯಾರ್ಯಾರು ಡೆಲಿವರಿ ಬಾಯ್ಸ್ಗಳಾಗಿ ಕೆಲಸ ಮಾಡ್ತಾರೆ ಅವರಿಗೆ ಒಂದು ಇನ್ಶೂರೆನ್ಸ್ ಯೋಜನೆಯನ್ನ ತಂದಿದ್ದಾರೆ. ಹೌದು, ಯಾಕಂತಂದ್ರೆ ಇದನ್ನ ಸಂತೋಷ್ ಲಾಡ್ ಅವರಿಗೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಸಮಯದಲ್ಲಿ ಒಂದು ಡಿಸ್ಕಷನ್ ಮಾಡಿದ್ರು, ಅಂದ್ರೆ ಇವರಿಗೆ ಏನಾದರೂ ಮಾಡಬೇಕು ಅಂತ. ಸೊ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಅವರು ಅದ್ರ ಬಗ್ಗೆ ಒಂದು ಸಮಿತಿಯನ್ನ ರಚಿಸಿ, ತಾವು ಕೂಡ ಆ ಒಂದು ಕಾರ್ಮಿಕರಲ್ಲಿ ಪರ್ಸನಲಿ ಭೇಟಿಯಾಗಿ ಅವರ ಸಮಸ್ಯೆಗಳೇನಿದೆ, ಅವ್ರು ಏನು ದುಡಿತಾರೆ, ಏನು ಮಾಡ್ತಾರೆ, ಇದನ್ನೆಲ್ಲ ಕೇಳಿದ್ದಾರೆ. ಅವರು ಕೇಳಿದ ನಂತರ ಮತ್ತೆ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಗೆ ಕೊಟ್ಟು, ಸೊ ಅವರಿಗೆ ಏನೇನು ಒಂದು ಪ್ರಾಬ್ಲಮ್ಸ್ಗಳು ಬರ್ತವೆ. ಯಾಕಂತಂದ್ರೆ ಈಗ ರೋಡಲ್ಲಿ ಇರ್ತಾರೆ ಅಂತಂದ್ರೆ ನಿಮ್ಗೆ ಗೊತ್ತು, ಸಾಮಾನ್ಯವಾಗಿ ಆಕ್ಸಿಡೆಂಟ್ ಅಂತೂ ಆಗೇ ಆಗಿರುತ್ತೆ. ಸೊ ಅವ್ರ ಫ್ಯಾಮಿಲಿಗೆ, ಅವ್ರಿಗೆ ಆಕ್ಸಿಡೆಂಟ್ ಆದರೆ ಅವ್ರನ್ನ ನೋಡ್ಕೊಳ್ಳೋದು ಯಾರು, ಅವ್ರ ಫ್ಯಾಮಿಲಿಗೆ ಏನು ಆಧಾರ, ಸೊ ಇದನ್ನೆಲ್ಲ ಪರಿಗಣನೆ ಮಾಡಿಬಿಟ್ಟು ಅವರೊಂದು ಗಿಗ್ ಬಿಲ್ ಅನ್ನು ಮಾಡಿದ್ದಾರೆ. ಅದನ್ನು ಜಾರಿಗೆ ಕೂಡ ತಂದರು ಕಳೆದ ಒಂದು ಅಧಿವೇಶನದಲ್ಲಿ. ಅದು ನಿಮಗೆಲ್ಲ ಗೊತ್ತಿರುವಂಥದ್ದು. ಇನ್ನೊಂದು ಪ್ರಮುಖವಾದ ಯೋಜನೆ ಅಂದರೆ ಋತುಚಕ್ರ ರಜೆ ನೀತಿ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಯಾರ್ಯಾರು ಹೆಣ್ಮಕ್ಳು ಈಗ ಕಾರ್ಪೊರೇಟ್ ಕಂಪ್ನಿಗಳಲ್ಲಾಗಿರ್ಬೋದು, ಯಾವುದೇ ಕಂಪ್ನಿಗಳಲ್ಲಾಗಿರ್ಬೋದು ಕೆಲಸ ಮಾಡ್ತಾರೆ, ಅವರಿಗೆ ಒಂದು ರಜೆ ನೀಡಬೇಕು ಅನ್ನೋದನ್ನ ಒಂದು ಜಾರಿಗೆ ತಂದರು. ಸೊ ಯಾಕಿದು? ಯಾಕೆಂತಂದ್ರೆ ನಿಮ್ಗೆ ಗೊತ್ತು, ಪ್ರತಿಯೊಂದು ತಿಂಗಳು ಹೆಣ್ಮಕ್ಳಿಗೆ ಪೀರಿಯಡ್ ಆದಾಗ ಒಂದು 2-3 ದಿನ ತುಂಬಾ ಕಷ್ಟ ಅನುಭವಿಸ್ತಾರೆ. ಅದರಲ್ಲಿ ಅಟ್ಲೀಸ್ಟ್ 1 ದಿನ ವೇತನ ಸಹಿತವಾದಂತ, ಅಂದ್ರೆ ಆ ರಜೆ ಮಾಡಿದ್ರೆ ಅವರಿಗೆ ಸ್ಯಾಲ್ರಿ ಕಟ್ ಆಗಬಾರ್ದು. ಸೊ ಅಂತ ಒಂದು ಯೋಜನೆಯನ್ನ ಜಾರಿಗೆ ತಂದು, ಇನ್ನೊಂದು ಪ್ರಮುಖವಾದ ಏನಪ್ಪಾ ಅಂತಂದ್ರೆ, ಈಗ ಕಾರ್ಮಿಕರು ಅಂದ ತಕ್ಷಣ ನಾವೆಲ್ಲ ಏನ್ ಅನ್ಕೋತಿದ್ವಿ, ಕಟ್ಟಡ ಕಾರ್ಮಿಕರು ಮಾತ್ರ ಕಾರ್ಮಿಕ ಇಲಾಖೆ ಅಂಡರ್ ಬರ್ತಿದ್ರು, ಅವರಿಗೆ ಲೇಬರ್ ಕಾರ್ಡ್ಗಳು ಇರ್ತಿದ್ವು. ಇವ್ರೇನ್ ಮಾಡಿದ್ರು, ಈಗ ಸಾಕಷ್ಟು ಜನ ಕಾರ್ಮಿಕರಿದ್ದಾರೆ. ಈಗ ಬಟ್ಟೆ ಹೊಲಿಯೋನ್ ಇರ್ಬೋದು, ಅಥವಾ ಬಟ್ಟೆ ನೇಯೋನ್ ಇರ್ಬೋದು, ಚಪ್ಪಲಿ ಹೊಲಿಯೋನ್ ಇರ್ಬೋದು, ಅಥವಾ ಗ್ಯಾರೇಜಲ್ಲಿ ಕೆಲಸ ಮಾಡೋನ್ ಇರ್ಬೋದು, ಹೀಗೆ ಬೇರೆ ಬೇರೆ ಒಬ್ಬ ಕ್ಷೌರಿಕ ಇರ್ಬೋದು, ಈ ತರ ಎಲ್ಲರೂ ಇದ್ದಾರೆ. ಸೊ ಇವರನ್ನೆಲ್ಲ ಒಂದು ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರಿಸಿದ್ದು ಸಂತೋಷ್ ಲಾಡ್ ಅವರು. ಸುಮಾರು ಒಂದು 65ಕ್ಕೂ ಹೆಚ್ಚು ಅಸಂಘಟಿತ ವಲಯಗಳನ್ನು ಹೊಸದಾಗಿ ಸೇರ್ಪಡೆ ಮಾಡಿದ್ರು ಅವರು. ಸೊ ಇದೊಂದು ಪ್ರಮುಖವಾದ ಯೋಜನೆ ಅಂತ ಹೇಳಿದ್ರು. ಅಷ್ಟೇ ಮಾಡಲಿಲ್ಲ, ಅವರಿಗೋಸ್ಕರ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನು ಕೊಟ್ಟರು. ಯಾಕೆಂದ್ರೆ ಸ್ಮಾರ್ಟ್ ಕಾರ್ಡಲ್ಲಿ ಏನಪ್ಪಾ ಅಂತಂದ್ರೆ, ಏನು ಲೇಬರ್ ಕಾರ್ಡಲ್ಲಿ ಲೇಬರಿಗೆ ಒಂದು ಪ್ರಯೋಜನಗಳಿದ್ದಾವೆ, ಹಾಗೆ ಈ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಆ ಸ್ಮಾರ್ಟ್ ಕಾರ್ಡಲ್ಲಿ ಒಂದಿಷ್ಟು ಪ್ರಯೋಜನಗಳಿದ್ದಾವೆ. ಸೊ ಅದನ್ನು ಕೂಡ ಜಾರಿಗೆ ತಂದರು. ನಾನು ಅದೇ ಹೇಳದ್ನಲ್ಲ, ಕ್ರಾಂತಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ಒಂದು ರೀಸನ್ ಅಲ್ಲಿ. ಹಾಗಾಗಿ ಈಗ ಮತ್ತೊಮ್ಮೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸಂಪುಟದಲ್ಲಿ ಕಾರ್ಮಿಕ ಇಲಾಖೆಯ ಜವಾಬ್ದಾರಿಯನ್ನ ಮತ್ತೆ ಸಂತೋಷ್ ಲಾಡ್ ಅವರಿಗೆ ನೀಡಿದ್ದಾರೆ. ಸೊ ಇದು ಒಂದು ಪ್ರಮುಖವಾದ ಬದಲಾವಣೆ. ಸೊ ಅವ್ರು ಈ ಒಂದು ಸ್ಟೇಟ್ಮೆಂಟ್, ಯಾಕೆಂತಂದ್ರೆ ನೀವು 2 ಮಾತುಗಳನ್ನ ಗಮನಿಸಬಹುದು. ಅವ್ರು ಹೇಳಿದ್ದನ್ನ, ಒಂದು ಡೈನಮಿಕ್, ಇನ್ನೊಂದು ಕ್ರಾಂತಿಕಾರಿ ಬದಲಾವಣೆ. ಸೊ ಹೌದು, ಒಬ್ಬ ಜವಾಬ್ದಾರಿಯುತ ನಾಯಕ ಯಾವುದೇ ಒಂದು ಕ್ಷೇತ್ರವನ್ನ ಅಥವಾ ಯಾವುದೇ ಒಂದು ಸಚಿವ ಸ್ಥಾನವನ್ನ ವಹಿಸ್ಕೊಂಡ ನಂತರ ಅವನದ್ರಲ್ಲಿ ಏನೇನು ಬದಲಾವಣೆಗಳನ್ನು ತರ್ತಾನೆ, ಸೊ ಅದರಿಂದ ಆ ಸಚಿವ ಸ್ಥಾನದ್ದಾಗಿರ್ಬೋದು ಅಥವಾ ಇಲಾಖೆ ಆಗಿರ್ಬೋದು ಮೇಲಕ್ಕೆ ಬರುತ್ತೆ. ಸೊ ಹಾಗಾಗಿ ಈ ಒಂದು ಬದಲಾವಣೆಗಳನ್ನ ಸಂತೋಷ್ ಲಾಡ್ ಅವರು ತಂದಿರೋದ್ರಿಂದನೇ ಡಿ.ಕೆ. ಶಿವಕುಮಾರ್ ಅವರು ಆ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳಿದ್ರು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ.